ಇನ್ನು ಜಾತಿ ನಿಂದನೆ ಜೀವ ಬೆದರಿಕೆ ಆರೋಪದಲ್ಲಿ ಶಾಸಕ ಮುನಿರತ್ನ ಲಾಕ್ ಆಗಿದ್ದಾರೆ. ಪೊಲೀಸರು ಬಿಜೆಪಿ ಶಾಸಕರಿಗೆ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಅಷ್ಟೇ ಅಲ್ಲದೆ ಆ ಆಡಿಯೋವನ್ನ ಎಫ್ಎಸ್ಎಲ್ಗೆ ಕಳಿಸಿಕೊಟ್ಟಿದ್ದಾರಂತೆ. ಇದರ ಮೇಲೆ ಶಾಸಕರ ಭವಿಷ್ಯ ಕೂಡ ನಿಂತಿದೆ ಅಂತ ಹೇಳಲಾಗ್ತಾ ಇದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ತಾಯಿ ಕೇಳಿದ್ದಾರೆ, ನನ್ನ ಹೆಂಡತಿ ಕೇಳಿದ್ದಾರೆ, ನನ್ನ ಮಗು 10 ವರ್ಷದ ಮಗುನ ಕೇಳ್ತಾರೆ. ಅವರ ಆಪ್ತ ಬೆದರಿಕೆ ಹಾಕಿದ್ರು ನನಗೆ. ಬಿಜೆಪಿ ಎಂಎಲ್ಎಗೆ ಪ್ರಶ್ನೆಗಳ ಸುರಿಮಳೆ. ಜಾತಿ ನಿಂದನೆ ಹಾಗೂ ಜೀವ ಬೆದರಿಕೆ ಆರೋಪದಲ್ಲಿ ಅಶೋಕ್ ನಗರ ಠಾಣೆಯಲ್ಲೇ ಬಿಜೆಪಿ ಶಾಸಕ 2 ರಾತ್ರಿ ಕಳೆದಿದ್ದಾರೆ. ಠಾಣೆಯಲ್ಲಿರೋ ಮುನಿರತ್ನಗೆ ಪೊಲೀಸರು ತಮ್ಮದೇ ಸ್ಟೈಲಲ್ಲಿ ತೀವ್ರ ವಿಚಾರಣೆಯನ್ನು ನಡೆಸಿದ್ದಾರೆ. ಈ ವೇಳೆ ಸತ್ಯ ತಿಳಿದುಕೊಳ್ಳೋದಕ್ಕೆ ಒಂದಿಷ್ಟು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಶೇಷಾದ್ರಿಪುರಂ ಎಸಿಪಿ ಪ್ರಕಾಶ್ ರೆಡ್ಡಿ ವಿಚಾರಣೆ ನಡೆಸಿದ್ದು, ಎಷ್ಟೇ ಕೇಳಿದರೂ ಶಾಸಕರು ಮಾತ್ರ ಹೇಳಿದ್ದನ್ನೇ ಹೇಳ್ತಿದ್ದಾರೆ. ಸತತ 3 ಗಂಟೆಗಳ ವಿಚಾರಣೆ ನಡೆಸಿ ಪೊಲೀಸರು ವಾಪಸ್ಸಾಗಿದ್ದಾರೆ. ಮುನಿರತ್ನಗೆ ಪ್ರಶ್ನೆಗಳ ಸುರಿಮಳೆ. ನಿಮಗೂ ಚೆಲುವರಾಜು ಹೇಗೆ ಪರಿಚಯ? ಆಡಿಯೋದಲ್ಲಿರೋದು ನಿಮ್ಮದೇ ಧ್ವನಿನ. ಎಷ್ಟೇ ಕೇಳಿದರೂ ನಾನೇನು ತಪ್ಪು ಮಾಡಿಲ್ಲ. ಇದು ರಾಜಕೀಯ ಷಡ್ಯಂತ್ರ ಅಂತಿರೋ ಶಾಸಕ. ಇದು ರಾಜಕೀಯ ಷಡ್ಯಂತ್ರ, ನನ್ನ ಸಿಲುಕಿಸಿದ್ದಾರೆ. ಚೆಲುವರಾಜು ವೇಲು ನಾಯಕ್ ಜೊತೆಯಲ್ಲಿದ್ದವರೇ. ಉಂಡ ಮನೆಗೆ 2 ಬಗೆದಿದ್ದಾರೆ ಅಂತ ಅಳಲು. ತಾಯಿ ಕೇಳಿದ್ದಾರೆ, ನನ್ನ ಹೆಂಡತಿ ಕೇಳಿದ್ದಾರೆ, ನನ್ನ ಮಗು 10 ವರ್ಷದ ಮಗುನ ಕೇಳ್ತಾರೆ. ತುಂಬ ನೋವಾಗುತ್ತೆ ಹೇಳ್ಕೊಳ್ಳೋಕ್ಕೆ. ಪೊಲೀಸರು ಅದೆಷ್ಟೇ ತಿರುಗಾಮರ್ಗ ಪ್ರಶ್ನೆಗಳನ್ನ ಕೇಳಿದ್ರು ಮುನಿರತ್ನ ಮಾತ್ರ ಏನೂ ಬಾಯಿ ಬಿಡ್ತಾ ಇಲ್ಲ. ಪೊಲೀಸರಿಂದ ತನಿಖೆ ನಡೀತಾ ಇದ್ರೆ ಮತ್ತೊಂದು ಕಡೆ ಬಿಜೆಪಿ ಇದನ್ನ ದ್ವೇಷದ ರಾಜಕಾರಣ ಅಂತ ಇದೆ. ಕಾಂಗ್ರೆಸ್ ಮಾತ್ರ ಶಾಸಕ ಮುನಿರತ್ನ ವಿರುದ್ಧ ಹರಿಹಾಯ್ತಾ ಇದೆ. ಸದ್ಯಕ್ಕಂತೂ ಮುನಿರತ್ನಗೆ ಕಾನೂನು ಸುಳಿ ಸುತ್ತಕೊಂಡಿದ್ದು ಮುಕ್ತಿ ಸಿಗೋದು ಕಷ್ಟವೇ ಅಂತ ಹೇಳಲಾಗ್ತಾ ಇದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುನಿರತ್ನ ಅವರದ್ದು ಅಂತ ಹೇಳಲಾದ ಆಡಿಯೋ ವೈರಲ್ ಆಗ್ತಿದ್ದ ಬೆನ್ನಲ್ಲೇ ಎಫ್ಐಆರ್ ಆಗಿ ಶಾಸಕ ಅರೆಸ್ಟ್ ಆಗಿದ್ದಾರೆ. ಆದರೆ ಈಗ ಈ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಏನು, ಇದನ್ನು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸುದ್ದಿ ಮಾಡೋದಕ್ಕೆ ಕಾಂಗ್ರೆಸ್ ರೆಡಿ ಮಾಡ್ಕೋತಾ ಇದೆ. ಇದರಲ್ಲಿ ಏನಾಗಿದೆ ಅಂತಂದರೆ ಜಾತಿ ನಿಂದನೆ ಆಗಿದೆ. ಜಾತಿ ನಿಂದನೆಯಲ್ಲಿ ಅಟ್ರಾಸಿಟಿ ಕೇಸ್ ಭಾಳ ದೊಡ್ಡ ಇದು. ಆಮೇಲೆ ನಾನು ಧ್ವನಿ ಕೇಳಿಸ್ಕೊಂಡಿದ್ದೀನಿ, ಬಟ್ ಧ್ವನಿ ಕೇಳಿದ ತಕ್ಷಣ ನೀವು ನ್ಯಾಯಾಲಯದಲ್ಲಿ ಅದೇ ಅಂತ ಪ್ರೂವ್ ಮಾಡೋಕ್ಕಾಗಲ್ಲ. ಅದು FSL ರಿಪೋರ್ಟಲ್ಲಿ ಹೇಳಬೇಕಾಗತ್ತೆ. ಒಂದು ವೇಳೆ ಅದು ಪ್ರೂವ್ ಆದರೆ ಮಾತ್ರ. ನಾನು ಮೊನ್ನೆ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಒಂದು ಜಾಸ್ತಿ ಆಗಿತ್ತು, ಕೊತ್ತನೂರು ಮಂಜುನಾಥ್ ಬರೋದಿಲ್ಲ. ಅದರಲ್ಲಿ ಒಬ್ಬರು ಕೇಳಿದ್ರು, ಕೊತ್ತನೂರು ಮಂಜುನಾಥ್ ಬರೋದಿಲ್ಲ ಸರ್ ಅಂತಂದು. 36 ದಲಿತ MLAಗಳ ಫೋಟೋ ಸಮೇತ ಹಾಕಿದ್ದೆ. ನೀವು ಈಗ ಏನು ಧ್ವನಿ ಎತ್ತುತ್ತೀರಿ ನೋಡಿ. 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ 36 ರಿಸರ್ವೇಷನ್ ಇದೆ SCಗಳಿಗೆ, 15 STಗಳಿಗಿದೆ. ಇದೆಲ್ಲ ಬಂದಿದ್ದು ಯಾಕೆ ಅಂದರೆ ನಮಗೆ ನಮ್ಮನ್ನು ಯಾವ ರೀತಿ ತುಳಿತಕ್ಕೊಳಗಾದವರು ಅವ್ರಿಗಾಗಿ ಸ್ಪೆಷಲ್ ಆಗಿ ಅವರಿಗೆ ರಿಸರ್ವೇಷನ್ ಕೊಟ್ಟು ಅವರನ್ನು ಈ 20% ಅವರೇ ಇದ್ದಾರೆ. ಸರ್ಕಾರವನ್ನು ಮೇಲನ್ನು ಮಾಡ್ಬೋದು, ಕೆಳಗೂ ಮಾಡ್ಬೋದು. ನನ್ನ ಪ್ರಶ್ನೆ, ಈಗ ದಲಿತ ಸಮುದಾಯದ ಬಗ್ಗೆ ಈ ಥರದ ಅವಹೇಳನಕಾರಿ ಅದು ನಿಜವೇ ಆಗಿದ್ದರೆ ನೀವೇನು ಮಾಡ್ತೀರಿ? 36 ಜನ ನೀವು ಸುಮ್ಮನೆ ನಿಮ್ಮ ನಾಯಕರು ಹೇಳೋದಂಗೆ ಕೇಳ್ತೀರಾ? ಸಮುದಾಯಕ್ಕೆ ಬೇಕಾಗಿ ಹೋರಾಟ ಮಾಡ್ತೀರಾ? ಹಾಗಂತ ನಿಮ್ಮ ಪಕ್ಷವನ್ನು ಬಿಟ್ಟು ಬನ್ನಿ ಅಂತ ಹೇಳೋದಿಲ್ಲ. 36 ಜನ ಸಭೆ ಸೇರಿ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಇದೆ ನಿಮಗೆ? ಮತ್ತು ಸಮುದಾಯವನ್ನು ಯಾರು ರಕ್ಷಣೆ ಮಾಡಬೇಕು? ಹಾಗೆಯೇ ಮತ್ತೊಂದು ಬರುತ್ತೆ, ಒಕ್ಕಲಿಗರ ಹೆಣ್ಮಗಳನ್ನು ಅದು. ಆಮೇಲೆ ಅದರ ಜೊತೆಗೆ ಈ ಚೆಲುವರಾಜುದು ಒಂದು ಆರೋಪ ಇದೆ. ಆತ ಕೂಡ ಅನೇಕರನ್ನ ಈ ಥರ ಏನು ಒಕ್ಕಲಿಗ ನಾಯಕರನ್ನ ಸಿಲ್ಕ್ ಸಾಕಿಸಿದ್ದಾನೆ ಅಂತ ಆರೋಪ ಇದೆ. ಅದರ ಬಗ್ಗೆ ಕೂಡ ನಾವು ನೋಡ್ತಾ ಇದ್ದೀವಿ, ಅದೊಂದು ಏನು ಮಾಹಿತಿ ಇದೆ ಅಂತ ಅಂದ್ಬಿಟ್ಟು. ಅದರ ಒಂದು ಈಗ ಏನು ಜಾತಿನಿಂದನೇ ಆಗಿದೆಯಲ್ಲ, 36 MLAಗಳು ಕಾಂಗ್ರೆಸ್, BJPಯಲ್ಲಿ 24 ಜನ ಇದ್ದಾರೆ, ಕಾಂಗ್ರೆಸ್ನಲ್ಲಿ ಐ ಥಿಂಕ್ ಒಂದು 10 ಜನ ಇದ್ದಾರೆ, ಒಟ್ಟು JDSನಲ್ಲಿ ಒಂದು 2-3 ಜನ ಇದ್ದಾರೆ. ನೀವೇನು ಮಾಡ್ತೀರಿ? ಇದನ್ನು ಈಗ ಕಾಂಗ್ರೆಸ್ ಭಾಳ ದೊಡ್ಡ ರಾಜಕೀಯ ಲಾಭಕ್ಕಾಗಿ, ಸಮುದಾಯದ ಲಾಭಕ್ಕಾಗಿ ಅಲ್ಲ, ರಾಜಕೀಯ ಲಾಭಕ್ಕಾಗಿ ದೇಶಾದ್ಯಂತ ತೆಗೆದುಕೊಂಡು ಹೋಗುತ್ತಂತೆ ಇದು ಸ್ಟೋರಿ. ಮುನಿರತ್ನ ಬಂಧನ ಕೇಸ್ಗೆ ಬಿಗ್ ಟ್ವಿಸ್ಟ್. ಚೆಲುವರಾಜು ಮೇಲೆ ಇತ್ತ ಭಾರಿ ಒತ್ತಡ. ಜಾತಿ ನಿಂದನೆ ಹಾಗೂ ಜೀವ ಬೆದರಿಕೆ ಹಾಕಿದ್ದಾರೆ ಎಂಬ ಆರೋಪದ ಮೇಲೆ ಮುನಿರತ್ನರನ್ನ ಅರೆಸ್ಟ್ ಮಾಡಲಾಗಿದೆ. ಶಾಸಕರ ವಿರುದ್ಧ ಚೆಲುವರಾಜು ದೂರು ನೀಡಿದ ಬಳಿಕ ಫಿಲ್ಮ್ ಸ್ಟೈಲ್ನಲ್ಲಿ ಬಂಧಿಸಲಾಗಿದೆ. ಆದ್ರೀಗ ಈ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ದೂರು ನೀಡಿರೋ ಚೆಲುವರಾಜು ಮೇಲೆ ಹನುಮಂತರಾಯಪ್ಪ ಒತ್ತಡ ಹೇರಿದ್ರ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಇಬ್ಬರು ಮಾತನಾಡಿದ್ದು ಎನ್ನಲಾದ ಆಡಿಯೋ ವೈರಲ್ ಆಗಿದ್ದು ರಿಪಬ್ಲಿಕ್ ಕನ್ನಡ ಈ ಆಡಿಯೋ ದೃಢೀಕರಿಸೋದಿಲ್ಲ.
ಆಡಿಯೋ ರಿಲೀಸ್ ಮಾಡಿದ ಮುನಿರತ್ನ ಬೆಂಬಲಿಗರು ಚೆಲುವರಾಜುಗೆ ಟೆಂಡರ್ ರದ್ದು ಮಾಡುವ ಬೆದರಿಕೆ ಹಾಕಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ. ಸಣ್ಣ ಸಂಗತಿಗೆ ಕಂಪ್ಲೇಂಟ್ ಕೊಟ್ಟಿದೆಯಾ, ನಮ್ಮದೇ ಸರ್ಕಾರ ಇದೆ, ತಲೆ ಕೆಡಿಸ್ಕೊಳ್ಬೇಡ ಅಂತ ಹನುಮಂತರಾಯಪ್ಪ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ರಿವೀಲ್ ಆಗಿದೆ. ಚೆಲುವರಾಜು ಎಲ್ಲಿ ನೆನ್ನೆ ಎಲ್ಲ ಫೋನ್ ಮಾಡಿದೆ ಎತ್ತಲಿಲ್ಲ. ಅದ್ಯಾವುದೋ ಸಣ್ಣ ಇದಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀಯ. ಬಾ ನಾನು ಅದು ಹೇಳಿ ವೇಲುಗೂ ಅವ್ರ ಹುಡುಗರಿಗೆಲ್ಲ ಹೇಳಿ ಸರಿ ಮಾಡಿಸ್ತೀನಿ, ತಲೆ ಕೆಡ್ಸ್ಕೊಂಬೇಡ, ಎಲ್ಲೂ ಹೋಗ್ಬೇಡಪ್ಪ. ನೀನು ನಮ್ಮ ತಾಲೂಕು ಒಕ್ಕಲಿಗರಾಗಿತ್ತು, ಸುಮ್ಮನೆ ಯಾವನ ಹತ್ರನೂ ಹೋಗಕ್ಕೇನು ಇದು ಮಾಡಕ್ಕೆ ಹೋಗ್ಬೇಡ. ಬಾಯಲ್ಲಿ ನೀನು ಅದು ಇದು ಮಾಡಿಸ್ತೀನಿ ಬಾ. DCP ಹತ್ರನೂ ಬೇಡ, ಕಮಿಷನರ್ ಹತ್ರನೂ ಬೇಡ. ಹಂಗೇನೋ ಹೋಗ್ಬೇಕಾದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ, ಹೇಳ್ತೀನಿ ಬಾ. ಒಳ್ಳೆ ಕತೆ ಎಲ್ಲ ಗೌರ್ಮೆಂಟ್ ನಮ್ದೈತೆ, ನೀನು ಯಾರ್ಯಾರ ಹತ್ರ ಹೋದ್ರೆ ನೀನು ಸಾಲ್ವ್ ಆಯ್ತದ? ಅದ್ರಲ್ಲೂ ನೀನು ನನ್ನ ತಾಲೂಕ್ನೂ ತಲೆ ಕೆಡ್ಸ್ಕೊಂಬೇಡ ಬಾ ನೀನು. ಮತ್ತೊಂದು ಆಡಿಯೋದಲ್ಲಿ ಸ್ನೇಹಿತನ ಜೊತೆ ಗುತ್ತಿಗೆದಾರ ಚೆಲುವರಾಜು ಮಾತನಾಡಿದ್ದು, ಶಾಸಕರ ಬಳಿ ಹೋಗದಂತೆ ಬೆದರಿಕೆ ಒಡ್ಡಿದ್ದರು ಎಂಬ ಮಾತು ಕೇಳಿಬಂದಿದೆ. ಶಾಸಕರು ನನಗೆ ತೊಂದರೆ ಕೊಟ್ಟವರಲ್ಲ, ಯಾರೋ ಅವರಿಗೆ ಸುಮ್ಮನೆ ಹೇಳಿದ್ದಾರೆ ಎಂಬ ಸಂಭಾಷಣೆ ಮತ್ತೊಂದು ಆಡಿಯೋದಲ್ಲಿದ್ದು, ಆ ಆಡಿಯೋ ವೈರಲ್ ಆಗಿದೆ. ಇದು ಮೋಸ್ಟ್ಲಿ ಇದು ವೇಲುದೇ ಕೆಲಸ ಅಣ್ಣ. ವೇಲು ಮಾಡಿದ್ರು ಅದರಲ್ಲಿ ಮಾತಿಲ್ಲ. ಅದು ಏನಾಗಿತ್ತು ಅಂದ್ರೆ MLA ಹತ್ರಕ್ಕೆ ಹೋಗ್ಬೇಡ ನೀನು ಅಂತ ನನಗೆ 4-5 ಸಲ ವಾರದ್ ಮಾಡಿದ್ರು. ಏನೋ ಅಲ್ಲಿ ನೀನೇನೋ ಲಿಂಕ್ ಇಟ್ಕೊಂಡಿದ್ಯಂತೆ, ನೀನ್ ಆ ಕಡೆ ಈ ಕಡೆ ನನ್ನ ಎದುರ್ಸಕ್ಕೆ ಈ ಕೆಲಸ ಮಾಡಿರ್ತಾರೆ ಅಂತ ಅನಿಸ್ತಣ ನನಗೆ. ನನ್ನನ್ನ ಅಲ್ಲಿ ಹೋಗ್ಬೇಡ ಅಂತ ಎದುರ್ಸಕ್ಕೆ ಈಗ ನಾನು 2 ಕಡೆ ಮಧ್ಯದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಪಾಪ ಯಪ್ಪ ನಾನು ನಿನ್ಗೆ ಅವತ್ತು ಹೇಳ್ದೆ ನನ್ಗೇನು ಮೋಸ ಮಾಡಿಲ್ಲ. ಆ ಯಪ್ಪ ಕೆಲಸ ಕೊಟ್ಟಿರೋದಕ್ಕೆ, ಆ ಯಪ್ಪ MLA ಆಗಿರೋದಕ್ಕೆ ನನ್ನ ಅನ್ನ ತಿಂತಾ ಇದ್ದೀನಿ. ನಿನ್ನ ಹತ್ರ ಈ ವಿಚಾರ ನಾನು ಅವತ್ತು ಹೇಳ್ದೆ. ತೊಂದರೆ ಕೊಡೋಗಿದ್ರೆ ಹೆಂಗ್ ತೊಂದರೆ ಕೊಡೋದೈತಲ್ಲ ಗುರು, ನಿಮ್ಗೆ ಯಾಕೆ ತೊಂದರೆ ಕೊಡ್ತೀರೋ ಹೇಳಿದ್ರು. ಈ ಯಪ್ಪ ಬಿಡ ಅವನಿಗೆ ಏನ್ ಎದುರ್ಕತ್ಯ ಅಂತ ಈ ಯಪ್ಪ ಏನು ಕಾಂಟ ಇದು ಯಾರೋ ಹೇಳವ್ರೆ ಅವ್ರ ಕಿವಿಗೆ. ಸುಮ್ನೆ ಯಪ್ಪಗೆಲ್ಲ ನನ್ನ ಕೆಲಸ ಮಾಡ. ಮುನಿರತ್ನ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಬೆನ್ನಲ್ಲೇ ಮತ್ತೊಂದು ಆಡಿಯೋ ರಿಲೀಸ್ ಆಗಿದೆ. ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಆದರೆ ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ಹೊರಬರಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿನ್ನೆ ಇಬ್ಬರು ಸವಾಲು ಹಾಕ್ತಾರೆ, ಹಾಗಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಮೆರವಣಿಗೆ. ನೋಡಿ, ಇದು ಎಲ್ಲವೂ ಅನಗತ್ಯವಾಗಿ ಆಗುವಂಥದ್ದು. ಆಮೇಲೆ ಇದರ ಲಾಭ ಪಡ್ಕೊಳ್ಳುವಂಥ ಪ್ರಯತ್ನ ಮಾಡೋದು ರಾಜಕೀಯ. ಯೂಶಲಿ ಶಾಂತಿ ಸಭೆಗಳನ್ನ ಮಾಡ್ತಾರೆ, ಈ ತರ ಈದ್ ಮಿಲಾದು, ಗಣೇಶೋತ್ಸವ ಒಟ್ಟಿಗೆ ಬಂದಾಗ ಶಾಂತಿ ನೆಲೆಸಬೇಕು ಅನ್ನೋ. ಖಂಡಿತವಾಗ್ಲೂ ಪೊಲೀಸರು ಮನಸ್ಸು ಮಾಡಿದ್ರೆ, ನೋಡಿ ಮೇಡಮ್, ಪೊಲೀಸರು ಮನಸ್ಸು ಮಾಡಿದ್ರೆ ಒಂದು ಮಗುವಿನಿಂದ ಮತ್ತೊಂದು ಮಗು ಒಂದು ಬೊಂಬೆ ಕಿತ್ಕೊಳ್ಳೋಕ್ಕಾಗಲ್ಲ. ಇದೇನು ದೊಡ್ಡ ಕಷ್ಟನಾ? ನಾನೀಗ 9:30 ಟೈಮ್ ಕರೆಕ್ಟಾಗಿ ನಿಮಗೊಂದು CCTV ತೋರಿಸ್ತೀನಿ. ಏನಾಗಿದೆ ಅಂದರೆ CCTV ಹೊಡಿತಾ ಇದ್ದಾರೆ ದುಷ್ಕರ್ಮಿಗಳು, ಅಲ್ಲಿ ಅಂಗಲಾಚ್ತಾ ಇದ್ದಾರಂತೆ. ಆ ಊರವ್ರು ಚೆನ್ನಾಗಿದ್ದಾರೆ ಸರ್, ಅವ್ನು ಮೊನ್ನೆ ಹಾಕೊಂಡಿದ್ದಾನೆ ಸರ್ ಅಂಗಡಿ ಸರ್, ರಕ್ಷಣೆ ಮಾಡಿ ಅಂತಂದ್ರೆ ಇವ್ರು ಏನು ಮಾಡ್ತಾ ಇಲ್ಲ, ಆರ್ಡರ್ ಬಂದಿಲ್ಲ ಅಂತ ಅಂದ್ಬಿಟ್ಟು. ಈ ಆರ್ಡ್ರಿಗೆ ಏನ್ರಿ ಇದು? ಆ ಮಿಮಿಕ್ರಿ ದಯಾನಂದ್ ಅವರೊಂದು ಮೊದಲು ಕಾಮಿಡಿ ಹೇಳ್ತಾ ಇದ್ರು. ಈ ಪೊಲೀಸರ ಬಳಿ ಒಂದು ಲಾಠಿ ಇರೋದು, ಎಲ್ಲಿಗೋಗ್ತಾ ಇದೆಯಾ ಅಂತ ಅವ್ನು ಕೇಳೋದಂತೆ. ರಾತ್ರಿ ಹೊತ್ತಲ್ಲಿ ಯಾರಾದರೂ ರೌಡಿಗಳು ಅಥವಾ ಕಳ್ಳರು ಗಿಳ್ಳರು ಸಿಕ್ಕಿದ್ರೆ ಎಲ್ಲಿಗೋಗ್ತಾ ಇದೆಯಾ ಅಂತೇಳಿ ಅವ್ನು ಗನ್ ತೆಗೆದುಬಿಟ್ಟು ನಿನ್ಗೆಲ್ಲಿಗೆ ಹೋಗ್ಬೇಕು ಅಂತ ಕೇಳೋದಂತೆ. ಅಂದ್ರೆ ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಇದನ್ನು ಯಾವಾಗ ಹೇಳಿದ್ರು ಗೊತ್ತಾ, ಅವರು ಒಂದು 20 ವರ್ಷದ ಹಿಂದೆ ಟಿವಿಯಲ್ಲಿ ಹೇಳ್ತಾ ಇದ್ರು. ಈಗಲೂ ಅದೇ ಪರಿಸ್ಥಿತಿ ಇದೆ. ಕೆಲವು ಸಂದರ್ಭಗಳಲ್ಲಿ ನನಗೆ ಅದೇ ಆಶ್ಚರ್ಯ ಆಗೋದು, ಒಂದು ಕೊಲೆ ಆಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ, ಒಬ್ಬ ಅಟ್ಟಾಡ್ಸ್ಕೊಂಡು ಬಂದು ಹೊಡಿತಾನೆ, ನಿಮ್ಗೆ ಆರ್ಡ್ರ್ ಇಲ್ಲ ಅಂತಂದ್ರೆ ನೀವೇನು ಮಾಡೋಂಗಿಲ್ವಾ? ಆಮೇಲೆ ಹಳೆ ಕಾಲದ ಆ ಬೆತ್ತ ತೆಗೆದು ಬಿಸಾಕಿ ಸರ್, ಕೊಡಿ ಎಲ್ರಿಗೂ ಒಂದೊಂದು ಗನ್ನು, ಹೋದ್ರೆ ಹೋಗಲಿ ಎತ್ತಾಗಿ, ಸ್ವಲ್ಪ ಸಮಾಜ ಕ್ಲಿಯರ್ ಆಗಲಿ. ಈಗೊಂದು ಬ್ರೇಕ್ ಆದ ನಂತರ